ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಅತ್ತೆ ಮನೆಯಲ್ಲಿ ನಿಮ್ಮೆಲ್ರಿಗೂ ಲಾಸ್ಟ್ ವ್ಲಾಗಲ್ಲಿ ನಾನೊಂದು ಸಂತೋಷದ ವಿಷಯನ ಶೇರ್ ಮಾಡಿದ್ದೆ. ಆ್ಯಂಡ್ ಇವತ್ತು ಅದರದ್ದೇ ಒಂದು ಕಂಟಿನ್ಯೂಷನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ನಾವು ಚೈನೀಸ್ ಕ್ಯಾಲೆಂಡರ್ ಮೂಲಕ ನಮ್ಮ ಕೃತಿಕಾಗಿ ಯಾವ ಪಾಪು ಆಗುತ್ತೆ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ವ್ಲಾಗ್ನ ನೋಡಿ, ಹಾಗೂ ಕೃತಿಕಾಗೋಸ್ಕರ ಇವತ್ತು ಸ್ಪೆಷಲ್ ಡಿಶಸ್ನ ಮಾಡ್ತಾ ಇದ್ದೀವಿ. ಸೊ ಏನೆಲ್ಲ ಮಾಡ್ತೀನಿ ಪ್ರತಿಯೊಂದನ್ನು ಕೂಡ ವ್ಲಾಗಲ್ಲಿ ನೋಡಿ. ಆಗಲ್ಲ, ಇದು ತುಪ್ಪನೇ ಹಾಕಿಲ್ಲ. ಚಟ್ನಿ ಮಾಡ್ತಾ ಇದ್ದೀವಿ ನಾವು. ಏನು ಪ್ರಯುಕ್ತ ಚಟ್ನಿ? ನಮ್ಮ ಮೊಮ್ಮಗನ ಪ್ರಯುಕ್ತ ಚಟ್ನಿ. ಯಾವಾಗಲೂ ಹಬ್ಬದ ಪ್ರಯುಕ್ತ ಮಾಡ್ತಿದ್ದ, ಈ ಸತಿ ಮೊಮ್ಮಗನ ಪ್ರಯುಕ್ತ. ಮೊಮ್ಮಗನ ಮೊಮ್ಮಗಳ ಮೊಮ್ಮಗ ಲೂಲುಗೋಸ್ಕರ ಈ ಸತಿ. ಚೆನ್ನಾಗಿ ಬಂದಿದ್ದಲ್ಲ, ಎತ್ತಲ್ಲ ಚೆನ್ನಾಗಿದೆ. ಹಾಂ ಮುದ್ದಾಗಿದ್ದಾವ. ಜಾನ್ವಿ ನಿಂತ್ಕೊಂಡೆ ಸುತ್ತಿ ಹೇಳ್ತೀನಿ. ಜಾನ್ವಿ ನಿಂಗೆ ಮಾಡಕ್ಕೆ ಬರಲ್ಲ ಬಿಡು. ಹರಿ ಇನ್ಯಾವಾಗ ಕಲ್ತ್ಕೋದವಳು? ನಾನು ಈ ಸಾರಿಂದ ನಾನೇನು ಮಾಡೋದಿಲ್ಲ. ಸೊತ್ತು ಎಲ್ಲ ನೀವೇ ಮಾಡ್ಕೊಬರ್ಬೇಕು. ಈ ಕೈ ನಾನು ಮಾಡ್ತಿರೋದನ್ನ ನೋಡಿ ಆಡ್ಕೋಬೇಡಿ ಆಯಿತಾ. ನಾನು ಚೆನ್ನಾಗೇ ಮಾಡ್ತೀನಿ, ಬಟ್ ನನಗೆ ಕೆಳಗಡೆ ಕುತ್ಕೊಂಡು ಸುತ್ತಕ್ಕಾಗ್ತಾ ಇರಲಿಲ್ಲ. ಮೇಲ್ಗಡೆ ನಿಂತ್ಕೊಂಡ್ರೆ ಆರಾಮಾಗಿ ಸುತ್ತಾ ಇದ್ದೆ. ಸೊ ಇವಾಗ ಕೆಳಗಡೆ ಕುತ್ಕೊಂಡು ನೋಡೋಣ, ಬಿಕಾಸ್ ನಿಂತ್ಕೊಂಡು ಎಷ್ಟೋ ತನಕ ಮಾಡ್ತೀವಿ, ಕೂತ್ಕೊಂಡೇ ಸುತ್ತು ಅಂತ ಹೇಳಿದ್ರು ಅಮ್ಮ. ಅದಕ್ಕೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆಲ್ಲ ಚೆನ್ನಾಗಿ ಬಂದು ಚಕ್ಲಿ ಮಾತ್ರ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ಬೇರೆ ಎರಡು ಅಂದರೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಆ ಎರಡು ತಿಂಡಿಗಿಂತ ಈ ಒಂದು ತಿಂಡಿ ತುಂಬಾ ಚೆನ್ನಾಗಿತ್ತು. ಹಾಗೂ ಅದಾದಮೇಲೆ ಸ್ವಲ್ಪ ಅರ್ಧ ಚಕ್ಲಿ ಮಾಡಿ, ಮತ್ತು ಸ್ವಲ್ಪ ಚಿಕನ್, ಮಟನ್ ಹಾಗೂ ಮೀನು ಮೇನಾಗಿ ಬೇಕಿತ್ತಲ್ಲ. ಸೊ ಅದಕ್ಕೆ ಬೆಳಗ್ಗೆನೇ ಮೀನು ಸಿಗೋದು, ಆಮೇಲೆ ಹೋದರೆ ಫ್ರೆಶ್ ಆಗಿ ಸಿಗಲ್ಲ. ಬ್ಯಾಂಗ್ಳೂರಲ್ಲಿ ಅಂದರೆ ಸಿಕ್ಬಿಡುತ್ತೆ, ಮಂಡ್ಯದಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅರ್ಧಕ್ಕೆ ಚಕ್ಲಿನ ಬಿಟ್ಟು ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಎಲ್ಲ ನಾನ್ ವೆಜ್ ಐಟಮ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಹಾಗೂ ಇಲ್ಲಿ ನೋಡ್ಬೋದು ನೀವು. ಸೊ ನನಗೆ ಒಂದು ಸಮುದ್ರದ ಮೀನು ಬೇಕಿತ್ತು, ಆದರೆ ಸಮುದ್ರದ ಮೀನು ಸಿಗಲಿಲ್ಲ. ಕೆರೆ ಮೀನು ಅಷ್ಟೇ ಸಿಕ್ಕಿದ್ದು. ಸೊ ಅದರಲ್ಲೇ ಯಾವ ಚೆನ್ನಾಗಿದೆ ಅಂತ ಅಂದ್ಕೊಂಡು ಅದನ್ನೇ ತೊಗೊಂಡೆ. ನನಗೆ ಪಾಂಪ್ಲೆಟ್, ಅಲ್ಲಿ ಒಂದು ಪಾಂಪ್ಲೆಟ್ ಅಂತ ತೋರಿಸಿದ್ರು, ಬಟ್ ಅದು ಸಮುದ್ರದ ಪಾಂಪ್ಲೆಟ್ ಇರುತ್ತಲ್ಲ, ಆ ಥರ ಇರೋಲ್ಲ. ಸೊ ಅದು ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಅಲ್ಲಿ ಪುನೀತ್ ಹೇಗಿದ್ರು ತೂಕ ಹಾಕ್ಸಿದ್ರು ತಗೊಳ್ಳೋಣ ಬಿಡು ಅಂತ, ಬಟ್ ನನಗೆ ಯಾಕೋ ಅದು ಅಷ್ಟು ಸಮಾಧಾನ ಅನ್ನಿಸ್ಲಿಲ್ಲ. ಅದಕ್ಕೆ ಸರಿ ಆಯಿತು ಬಿಡು, ಇದನ್ನೇ ತಗೊಳ್ಳೋಣ, ಜಲೇಬಿನ. ಹೇಗಿದ್ರು ಜಲೇಬಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದನ್ನೇ ತೊಗೊಂಡೆ. ಮಂಡ್ಯದವ್ರು ಯಾರಾದರೂ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ, ಮಂಡ್ಯದಲ್ಲಿ ಸಮುದ್ರದ ಮೀನು ಎಲ್ಲಿ ಸಿಗುತ್ತೆ ಚೆನ್ನಾಗಿರೋದು ಅಂತ. ಬಿಕಾಸ್ ನೆಕ್ಸ್ಟ್ ಟೈಮ್ ಫ್ಯೂಚರಲ್ಲಿ ಯಾವಾಗಲಾದರೂ ನಾವು ಹೋದರೆ ಆರಾಮಾಗಿ ಅಲ್ಲೋಗಿ ತೊಗೊಂಬರ್ಬೋದು. ಬೆಳಗ್ಗೆ ಅವತ್ತಿನ ದಿವಸ ಬೆಳಗ್ಗೆ ಪುನೀತ್ ಎಷ್ಟೊಂದು ಜನಕ್ಕೆ ಕಾಲ್ ಮಾಡಿ ಕೇಳಿದ್ರು, ಬಟ್ ಎಲ್ಲೂ ಅಂದರೆ ಅವ್ರು ಹೇಳಿದ ಜಾಗದಲ್ಲಿ ಎಲ್ಲೂ ಓಪನೇ ಇರಲಿಲ್ಲ. ಆ್ಯಂಡ್ ಫೈನಲಿ ಇಲ್ಲಿಗೆ ಬಂದು ತೊಗೊಂಡ್ವಿ. ಓಕೆ ಗೈಸ್, ಸೊ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಚಕ್ಲಿ ಒಂದು ಅರ್ಧ ಮಾಡಿಬಿಟ್ಟು ಹೋಗ್ಬಿಟ್ಟು ಮತ್ತೆ ಬಂದು ಮತ್ತೆ ಇವಾಗ ಅರ್ಧ ಮಾಡಿದಾಯಿತು. ಚಕ್ಲಿ ಕೆಲಸ ಫಿನಿಶ್. ಇವಾಗ ತಿಂಡಿ ಕೆಲಸ, ಸ್ವಲ್ಪ ತಿಂಡಿ ಇವತ್ತು ಲೇಟ್ ಆಯಿತು, ಬಿಕಾಸ್ ಬೆಳಗ್ಗೆನೇ ಚಕ್ಲಿ ಮಾಡೋಕೆ ಕುತ್ಕೊಂಡ್ಬಿಟ್ವಲ್ಲ. ಆ್ಯಂಡ್ ನಾನ್ ವೆಜ್ ಎಲ್ಲನೂ ಕೂಡ ಸ್ವಲ್ಪ ಬೆಳಗ್ಗೆನೇ ಹೋಗಿದ್ರೆ ಫ್ರೆಶ್ ಆಗಿ ಸಿಗುತ್ತೆ, ಆಮೇಲೆ ಹೋದರೆ ಫಿಶ್ ಎಲ್ಲ ಸಿಗೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ಫಿಶ್, ಚಿಕನ್, ಮಟನ್ ಎಲ್ಲನೂ ಕೂಡ ತಂದಾಯಿತು. ಸೊ ಇವತ್ತು ತುಂಬ ರೆಸಿಪೀಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಟೈಮ್ ಆಯಿತು ನಾನು ಬೇರೆ ಬೇರೆ ರೆಸಿಪೀಸ್ ಎಲ್ಲ ಮಾಡಿ. ಸೊ ಒಂದು ಬಂದು ಜಲೇಬಿ ಫಿಶ್ ತಂದಿದ್ದೀನಿ, ಬಿಕಾಸ್ ಇಲ್ಲಿ ಸೀ ಫಿಶ್ ನನಗೆ ಸಿಗಲಿಲ್ಲ. ಎಲ್ಲ ತಗೊಂಡು ಆದಮೇಲೆ ಹೇಳಿದ್ರು ಅಲ್ಲೆಲ್ಲೋ ಒಂದು ಕಡೆ ದೂರ ಒಂದು ಕಡೆ ಸಿಗುತ್ತೆ ಸೀ ಫಿಶ್ ಅಂತ, ಬಟ್ ಅಷ್ಟರಲ್ಲಿ ತೊಗೊಂಡ್ಬಿಟ್ಟಿದ್ವಿ. ಸರಿ ಆಯಿತು ಅಂತ. ಸೊ ಫಿಶ್ ಫ್ರೈ, ಬಿಕಾಸ್ ಕೃತಿಕನ್ ಕೇಳಿದೆ ಫಿಶಲ್ಲಿ ಇಷ್ಟನಾ ಅಂತ, ಅದಕ್ಕೆ ಫಿಶ್ ಫ್ರೈ ಮಾಡಿ ಅಕ್ಕ ಅಂತ ಹೇಳಿದರೆ. ಸೊ ಫಿಶ್ ಫ್ರೈ ಆ್ಯಂಡ್ ಚಿಕನ್ ಕಟ್ಲೆಟ್, ಅಂದರೆ ಚಿಕನ್ ವಡೆ ಥರ ಮಾಡ್ತೀನಿ ಅದು, ಮತ್ತು ಚಿಕನ್ ಪೆಪ್ಪರ್ ಫ್ರೈ, ಚಿಕನ್ ಬಿರಿಯಾನಿ ಆ್ಯಂಡ್ ಮಟನ್ ಸಾರು. ಮಟನ್ ಏನಾದರೂ ಸಾರು ಅಥವಾ ಮಟನ್ ಬಿರಿಯಾನಿನೂ ಚೆನ್ನಾಗಿರುತ್ತೆ, ಬಟ್ ಮಟನ್ ಸಾರು ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿಬಿಟ್ಟು ಮಟನ್ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ನಾನು ಏನು ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಹೇಗಿದ್ರು ಸಂಜೆ ಊಟ. ಸೊ ಅದಕ್ಕೇ ಅಡುಗೆ ಎಲ್ಲ ಸ್ವಲ್ಪ ಸ್ಟಾರ್ಟ್, ಮ್ಯಾರಿನೇಟ್ ಎಲ್ಲ ಮಾಡಿಡಬೇಕು, ಅದನ್ನೆಲ್ಲ ಮಾಡ್ತೀನಿ. ಫಿಶ್ ಮ್ಯಾರಿನೇಟ್ ಮಾಡಿಡಬೇಕು. ಆ್ಯಂಡ್ ಚಿಕನ್ ವಡೆಗೆ ಅದಕ್ಕೆ ಸ್ವಲ್ಪ ರುಬ್ಬೋದಿರುತ್ತೆ, ಸೊ ಅದೆಲ್ಲ ರುಬ್ಬಿಟ್ಟಿಡಬೇಕು. ಸೊ ಅದೆಲ್ಲನೂ ಕೂಡ ಫಿನಿಶ್ ಮಾಡಬೇಕು ಕೆಲಸ. ಎನಿವೇಸ್ ಬನ್ನಿ. ಏನು ಗೊತ್ತಾ, ನನಗೆ ಬೆಂಗಳೂರಲ್ಲಿದ್ದರೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಈಸಿ. ಏನೇ ಒಂದು ನಾನು ಮರ್ತಿದ್ರು ಪಟಕ್ ಅಂತ ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ತೀನಿ, ತರಿಸ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಇದೇ ಒಂದು ಸ್ವಲ್ಪ ನನಗೆ ಕಷ್ಟ, ಎಲ್ಲದಕ್ಕೂ ಹೋಗಬೇಕು ಅಂಗಡಿಗೆ. ಅಲ್ಲಿ ಒಂಥರ ಇಂಡಿಪೆಂಡೆಂಟ್ ಆಗಿದ್ದು ಎಲ್ಲ ನಾವೇನೇ ಎಲ್ಲ ನೋಡಿಕೊಂಡು, ಇಲ್ಲಿ ಬೈ ಚಾನ್ಸ್ ಹೋಗಬೇಕು ಅಂದರೆ ನಾನು ಪುನೀತ್ನೇ ಕರಿಬೇಕು, ಬಿಕಾಸ್ ನನಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ. ಬನ್ನಿ ಹೋಗೋಣ ಅಂತ. ಸೊ ಅದೊಂದು ಇಲ್ಲಿ ಬೇಜಾರಾಗೋದು.
ಬಟ್ ನಂಗೆ ಅಡುಗೆ ಮಾಡೋಕ್ಕೆ ಮಾತ್ರ ಬೇಜಾರಾಗಲ್ಲ. ನಂಗೆ ಒಂಥರ ಖುಷಿ ಆಗುತ್ತೆ, ನಾನು ಅಡುಗೆ ಮಾಡಿ ಬೇರೆಯವ್ರು ಊಟ ಮಾಡಿದಾಗ ನಂಗೆ ಖುಷಿ ಆಗುತ್ತೆ. ಇದು ನಮ್ಮಮ್ಮ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೋತಾರೆ, ನಮಗೊಂದು ದಿವಸ ಈ ಥರ ಎಲ್ಲ ನೀನು ಅಡುಗೆ ಮಾಡಿ ಊಟ ಇದು ಮಾಡಿದೀಯ ಅಂತ. ಯಾಕಂದರೆ ನಾನು ನಮ್ಮಮ್ಮನ ಮನೆಗೆ ಹೋದಾಗ ಓಕೆ ನಮ್ಮಮ್ಮನ ಮನೆಗೆ ಹೋಗಿದ್ದೀನಲ್ಲ ಅಂತಂದ್ರೆ ಆರಾಮಾಗಿರೋಣ ಅಂತ ಅನಿಸುತ್ತೆ. ಆದರೆ ನಮ್ಮಮ್ಮ ನಮ್ಮ ಮನೆಗೆ ಬಂದಾಗ ನಾನೇ ಅಡುಗೆ ಮಾಡೋದು, ನಮ್ಮ ಅಮ್ಮನ ಕೈಲಿ ಮಾಡಿಸಲ್ಲ, ನಾನೇ ಮಾಡ್ತೀನಿ. ನೀನು ಆರಾಮಾಗಿ ರೆಸ್ಟ್ ಮಾಡು ಅಂತೀನಿ. ನನ್ನ ಮಕ್ಳಿಗೆ ಫಸ್ಟು ತಿನ್ನೋಕೆ ಕೊಟ್ಬಿಡ್ತೀನಿ. ಸೊ ನೋಡ್ಬೋದು, ಇದು ಬಂದು ಗೋಧಿ ದೋಸೆ, ಗೋಧಿ ಮತ್ತು ಅಕ್ಕಿ ಹಿಟ್ಟಿನ ದೋಸೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಸಖತ್ತಾಗಿರುತ್ತೆ. ಓಕೆ ಗೈಸ್, ಅಡುಗೆ ಪ್ರಿಪರೇಷನ್ ಸ್ಟಾರ್ಟ್ ಆಯಿತು, ಆಲ್ರೆಡಿ ಆಯಿತು. ಬಿಕಾಸ್ ಇವಾಗ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಮತ್ತು ಟೊಮ್ಯಾಟೊ ರಸಮ್ನ ಮಾಡಿದೆ. ಆ್ಯಂಡ್ ಇವಾಗ ಸಂಜೆ ಅಡುಗೆಗೆ ಇವಾಗಲಿಂದನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಟೈಮ್ 3 ಗಂಟೆ ಆಗಿದೆ. ಸೊ ಫಸ್ಟ್ ಫಿಶ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ. ನನಗೆ ಆ್ಯಕ್ಚುಲಿ ಈ ಸಿಲ್ವರ್ ಫಿಶ್ ಇಲ್ಲಾಂದರೆ ಬಾಂಗ್ಡ ಅದೆಲ್ಲ ಸಕ್ಕತ್ತಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ ಅದು ಯಾವುದೂ ಸಿಗಲಿಲ್ಲ, ಜಲೇಬಿ ಸಿಕ್ತು. ಸೊ ಜಲೇಬಿ ಫಿಶ್ನ ತಗೊಂಡೆ. ಬಿಕಾಸ್ ನನಗೇನು ಗೊತ್ತಿ, ಈ 1 ಪೀಸ್ ಫಿಶ್ ಇಷ್ಟ, ಅಂದರೆ ಈ ಕಟ್ ಮಾಡ್ತಾರಲ್ಲ ಅದು ಅಷ್ಟು ಇಷ್ಟ ಆಗಲ್ಲ. ಬಟ್ ಇದಿಷ್ಟ. ಪಾಂಪ್ಲೆಟ್ ಇಷ್ಟ, ಬಟ್ ಪಾಂಪ್ಲೆಟ್ ಕೂಡ ಚಿಕ್ಕ ಚಿಕ್ಕದು ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಫಸ್ಟ್ ಮ್ಯಾರಿನೇಷನ್ ಮಾಡೋಣ. ಕೃತಿಕಾ ಇಲ್ಲಿ ಸುಪ್ರಿಯಾ ಅಂತ ಕೇಳ್ಬೋದು. ಸೊ ಕೃತಿಕಾ ಇನ್ನೂ ಬಂದಿಲ್ಲ, ಅವರು ಆನ್ ದ ವೇ ಇದ್ದಾರೆ. ಆ್ಯಕ್ಚುಲಿ ಅವ್ರು ದೊಡ್ಡಮ್ಮ ಮನೆಗೆ ಹೋಗಿದ್ರು, ಮತ್ತು ಇವಾಗ ಅಲ್ಲಿಂದ ಇನ್ನೊಬ್ರು ಅವ್ರ ರಿಲೇಟಿವ್ ಮನೆಯಲ್ಲಿ ಊಟಕ್ಕೆ ಹೇಳಿದ್ರು ಅಂತ. ಇಲ್ಲಿ ನಮ್ಮ ಮನೆ ಹತ್ರನೇ ಅಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಕ್ಕ ಅಂತ ಹೇಳಿದ್ರು. ಸೊ ಇನ್ನೂ ಬಂದಿಲ್ಲ. ಅಷ್ಟರಲ್ಲಿ ನಾನು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಬಿಡೋಣ, ಮತ್ತು ಬಂದಮೇಲೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಒಂದು ಸ್ವಲ್ಪ ಫಿಶ್ ಫ್ರೈ ಪೌಡರ್ ಮತ್ತು ಅದ್ರ ಜೊತೆಗೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್. 2 ಥರದ ಫಿಶ್ ಮ್ಯಾರಿನೇಷನ್ ಇರುತ್ತೆ, ಒಂದು ಬಂದು ಗ್ರೀನ್, ಒಂದು ರೆಡ್. ಸೊ ರೆಡ್ ಕಲರ್ಗೆ ನಾನು ಏನು ಮಾಡ್ತೀನಿ ಅಂದರೆ ಈ ತೇಜು, ಶಕ್ತಿ ಅಥವಾ ಆಚಿ ಈ ಮೂರಲ್ಲಿ ಯಾವುದಾದ್ರೂ ಒಂದು, ಆಯಿತಾ, ಅದರದ್ದು ಒಂದು ಫಿಶ್ ಫ್ರೈ ಮಸಾಲ, ತವಾ ಫ್ರೈ ಮಸಾಲಾನ ತಗೋತೀನಿ. ಅದೊಂದು ಸ್ವಲ್ಪ ಒಂದು ಸ್ಪೂನ್ ಅಂದ್ಕೊಂಡ್ರೆ 2 ಸ್ಪೂನಷ್ಟು ನಾನು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡ್ರ್ ಮಸಾಲ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಖಾರಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮ್ಯಾರಿನೇಟ್ ಮಾಡೋದು ಫಿಶ್ನ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಅದ್ರ ಮೇಲೆ ಪೌಡ್ರೆಲ್ಲ ಉದುರಿಸ್ಕೊಂಡು ಅಂದರೆ ನನಗೆ ಈ ಥರ ಕೈಯಲ್ಲಿ ಕಲ್ಸೋದ್ಕಿಂತ ನನಗೆ ಇದು ಬಾಂಬೆ ಅಮ್ಮ ಹೇಳ್ಕೊಟ್ಟಿರೋದು. ನಮ್ಮಮ್ಮ ಮತ್ತು ಬಾಂಬೆ ಅಮ್ಮ ಇದನ್ನೇ ಫಾಲೋ ಮಾಡ್ತಾ ಇದ್ದಿದ್ದು. ಸೊ ಹಿಂಗೆ ಕುಲುಕಿಸ್ದಾಗ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಮ್ಯಾರಿನೇಷನ್ ಆಗುತ್ತೆ ಅಂತ ಹೇಳಿ ಈ ಥರ ಕುಲುಕಿಸ್ತಾರೆ. ಸೊ ನಮ್ಮ ಬಾಂಬೆ ಅಮ್ಮನೂ ಹೀಗೆ ಮಾಡ್ತಾ ಇದ್ದಿದ್ದು, ನಮ್ಮ ಮಮ್ಮಿನೂ ಹೀಗೆ ಮಾಡ್ತಾ ಇದ್ದಿದ್ದು, ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು. ಆ್ಯಂಡ್ ಇದನ್ನು ನೀಟಾಗಿ ಒಂದು ಸ್ವಲ್ಪನೂ ನೀರು ಇಲ್ದಿರೋ ಥರ ನೀಟಾಗಿ ಫಸ್ಟ್ ಆಫ್ ಆಲ್ ಫಿಶ್ನ ತೊಗೊಂಡು ಅದನ್ನು ಈ ಥರ ಮ್ಯಾರಿನೇಟ್ ಮಾಡಿ, ಅದಾದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಕರಿಬೇವಿನ ಸೊಪ್ಪು, ಹಾಗೂ ಒಂದು ಅರ್ಧ ಅಷ್ಟು ನಿಂಬೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಹುಳಿಯಾಗಿ ಖಾರವಾಗಿ ಒಂಥರ ಸಕ್ಕತ್ತಾಗಿರುತ್ತೆ. ಸೊ ಈ ರೀತಿಯಾಗಿ ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಇದೆಲ್ಲ ನೀವು ಈ ಚಿಕ್ಕ ಚಿಕ್ಕ ಮೀನುಗಳು ಮತ್ತು ಸ್ಪೆಷಲಿ ಸಮುದ್ರದ ಮೀನುಗಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಚಿಕನ್ ವಡೆಗೆ ಕೂಡ ಮ್ಯಾರಿನೇಟ್ ಮಾಡಿ ಇಡಬೇಕು. ಸೊ ಚಿಕನ್ ವಡೆನ ನೀಟಾಗಿ ಬೋನ್ಲೆಸ್ ಚಿಕನ್ ತೊಗೋಬೇಕು ಇದಕ್ಕೆ. ಸೊ ನಾವು ಮಿಕ್ಸಲ್ಲೇ ತೊಗೊಂಬಂದಿದ್ರಿಂದ ಇವಾಗ ಬೋನ್ಲೆಸ್ ಚಿಕನ್ನ ಪೀಸಸ್ನ ತೊಗೊಂಡು ಒಂದು ಸ್ವಲ್ಪ ರುಬ್ಕೋತಾ ಇದ್ದೀನಿ ಜಾರಲ್ಲಿ ಹಾಕ್ಕೊಂಡು. ಚಿಕನ್ ವಡೆಗೆ ಮೇಯ್ನಾಗಿ ಬೋನ್ಲೆಸ್ ಚಿಕನ್ನೇ ಬೇಕಾಗಿರೋದು. ಸೊ ಇವಾಗ ಅದನ್ನ ನೀಟಾಗಿ ರುಬ್ಕೊಂಡ್ಬಿಡ್ತೀನಿ. ಫುಲ್ ನುಣ್ಣಗೆ ರುಬ್ಕೋಬೇಕು, ಒಂಚೂರು ದಪ್ಪ ಆ ಥರ ಇರಬಾರ್ದು, ಅದು ಬೇಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನುಣ್ಣಗೆ ರುಬ್ಕೊಂಡು ಅದಾದಮೇಲೆ ವಡೆ ಮ್ಯಾರಿನೇಷನ್ಗೆ ನೋಡಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಪುದೀನ, ಕರಿಬೇವಿನ ಸೊಪ್ಪು ಹಾಗೂ ಮೆಣಸು. ಸೊ ಒಂದು ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಇನ್ನೂ ಬೇರೆ ತುಂಬ ಜನ ಬೇರೆ ಬೇರೆದು ಹಾಕ್ತಾರೆ. ಹಸಿರು ಮೆಣಸಿನ್ಕಾಯಿ ನಾನು ಇದರಲ್ಲಿ ತೋರಿಸೋದು ಮರ್ತೋದೆ, ಮೇಯ್ನಾಗಿ ಹಸಿರು ಮೆಣಸಿನ್ಕಾಯಿನೂ ಕೂಡ ಬೇಕು. ಆಮೇಲೆ ಹಾಕ್ಕೊಂಡೆ ನಾನು ಹಸಿರು ಮೆಣಸಿನ್ಕಾಯಿನ. ಸೊ ಒಂದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ರುಬ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ, ಹಾಗೂ ತುಂಬ ಗಟ್ಟಿಗೆ ರುಬ್ಕೋಬೇಕು. ಇದು ಇವಾಗ ನಾನು ತೋರಿಸಿದ್ದೀನಲ್ಲ, ಇದು ಕೂಡ ಒಂದು ಚೂರು ತೆಳ್ಳನೇ ಆಯಿತು. ಇದಕ್ಕಿಂತನೂ ಒಂದು ಸ್ವಲ್ಪ ಗಟ್ಟಿಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೆ ರುಬ್ಕೊಂಡ್ಬಿಟ್ರೆ ಅದು ಚಿಕನ್ ಕಲಿಸ್ತೀವಲ್ಲ ಅದು ತುಂಬಾ ತೆಳ್ಳ ಆಗಿಬಿಡುತ್ತೆ, ಆಮೇಲೆ ವಡೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನಾನು ಚಿಕನ್ನ ಸ್ವಲ್ಪ ಜಾಸ್ತಿ ಗಟ್ಟಿಗೆ ರುಬ್ಕೊಂಡಿದ್ದರಿಂದ ಇದೊಂಚೂರು ತೆಳ್ಳ ಆದರೂ ಅದು ಅಲ್ಲಿಗೆ ಬ್ಯಾಲೆನ್ಸ್ ಆಯಿತು. ಆ್ಯಂಡ್ ಅದಾದಮೇಲೆ ಇವಾಗ ಪೆಪ್ಪರ್ ಫ್ರೈಗೆ ಕೂಡ ಮ್ಯಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಪೆಪ್ಪರ್ ಫ್ರೈಗೆ ಮ್ಯಾರಿನೇಷನ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ.
ತೊಗೊಂಡಿದ್ದೀನಿ ಮತ್ತು ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ಇದರೊಳಗೆ ಇವಾಗ ಫಸ್ಟು ರುಬ್ಬಿಟ್ಕೊಂಡಿರುವಂತಹ ಗ್ರೀನ್ ಪೇಸ್ಟ್. ನನ್ನ ನಾನ್ ವೆಜ್ ಐಟಮ್ಸ್ ನಾನು ಏನೇ ಅಡುಗೆ ಮಾಡಿದ್ರಲ್ಲ ಅದಕ್ಕೆ ಗ್ರೀನ್ ಪೇಸ್ಟ್ ತುಂಬಾ ಮುಖ್ಯ. ನಾನು ಬರೀ ಶುಂಠಿ ಬೆಳ್ಳುಳ್ಳಿಗಿಂತ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿ ಈ ಥರ ಪೇಸ್ಟ್ನ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಬರೀ ಶುಂಠಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿರುತ್ತೆ, ಬಟ್ ಇದನ್ನ ಚಾಪ್ ಮಾಡಿ ಹಾಕೋದ್ಕಿಂತ ಹಸಿರು ಮೆಣಸಿನ್ಕಾಯಿ ಮತ್ತು ಏನಪ್ಪ ಅದು ಕೊತ್ತಂಬರಿ ಮತ್ತು ಪುದೀನನ ಈ ಥರ ಗ್ರೈಂಡ್ ಮಾಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಈ ಥರ ಹೇಳ್ಕೊಟ್ಟಿದ್ದು ನನಗೆ. ಆ ಥರನೇ ಮಾಡೋದು ನಾನು. ಸೊ ಇವಾಗ ನೀಟಾಗಿ ಇದನ್ನ ಈ ರೀತಿಯಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಕಡಿಮೆ ಇತ್ತು. ನೀವು ಆಲ್ಮೋಸ್ಟ್ ಒಂದು ಅರ್ಧ kg ಚಿಕನ್ಗೆ ಒಂದು ಟೀ ಗ್ಲಾಸ್ ಫುಲ್ ಮೊಸರನ್ನ ಹಾಕ್ಕೋಬೇಕಾಗತ್ತೆ. ಅಷ್ಟು ಮೊಸರಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ಪೆಷಲಿ ಪೆಪ್ಪರ್ ಚಿಕನ್ಗೆ ಮೊಸರು ಹಾಗೂ ಮೆಣಸು ಇದೆರಡು ತುಂಬಾ ಇಂಪಾರ್ಟೆಂಟ್. ಸೊ ಮೊಸರು ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಸಾಲ್ಟ್, ಆಮೇಲೆ ನಾವು ಸಾಲ್ಟ್ ಹಾಕೋಕ್ಕೆ ಹೋಗಲ್ಲ, ಫಸ್ಟೇ ಈ ಥರ ಸಾಲ್ಟನ್ನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೀಟಾಗಿ. ಸೊ 1-2 ಸ್ಪೂನಷ್ಟು ಸಾಲ್ಟ್, ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಕೂಡ ಸಾಲ್ಟನ್ನ ಹಾಕ್ಕೊಂಡು ಇವಾಗ ಅದನ್ನ ನೀಟಾಗಿ ಕಲಿಸ್ಕೊತೀನಿ. ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನಷ್ಟು ಚೆನ್ನಾಗಿರುತ್ತೆ, ಖಾರವಾಗಿ ಹುಳಿಯಾಗಿ. ಸೊ ನಾನು ಪೆಪ್ಪರ್ ಚಿಕನ್ಗೂ ಕೂಡ ಅಷ್ಟೇ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಿಮ್ಮ ಏನು ಮೆಣಸಿನ ಪುಡಿ, ನಿಂಬೆಹಣ್ಣು, ಮೊಸರು, ಇದು 3 ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಇದನ್ನ ಕೈಯಲ್ಲೇ ಕಲಿಸೋದ್ರಿಂದ ಅವತ್ತು ಇಡೀ ದಿನ ಸ್ವಲ್ಪ ಕೈಯೆಲ್ಲ ಉರಿಯಿತ್ತು ನನಗೆ. ಸೊ ನಿಮಗೂ ಆ ಥರ ಏನಾದರೂ ಆಗೋದು ಬೇಡ ಅಂತಂದರೆ ಕೈಗೆ ಏನಾದರೂ ಕವರ್ ಅಥವಾ ಏನಾದರೂ ಒಂದು ಗ್ಲೌಸ್ ಥರ ಹಾಕ್ಕೊಂಡು, ಅಂದರೆ ಇದ್ರದ್ದು ರಬ್ಬರ್ ಗ್ಲೌಸ್ ಬರುತ್ತಲ್ಲ ಆ ಥರ ಹಾಕ್ಕೊಂಡು, ಇಲ್ಲಾಂದರೆ ಸ್ಪೂನಲ್ಲೇ ಕಲಿಸ್ಬೋದು. ಆ್ಯಂಡ್ ಇವಾಗ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ರುಚಿ ಇರಲಿ ಅಂತ ಹೇಳಿಬಿಟ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಆಯಿತಾ, ನೀವು ಹಾಕ್ಕೊಂಡ್ರೂ ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಮತ್ತು ಒಂದು ಸ್ವಲ್ಪ ಜಾಸ್ತಿ ಅಮೌಂಟಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ ಅಷ್ಟೇ ಗೈಸ್. ಸೊ ಇದನ್ನ ಒಂದು ಮ್ಯಾರಿನೇಟ್ ಮಾಡಿ 1/2 hour to 1 hour ತನಕ ಇಟ್ಕೊಂಡ್ರೆ ನೋಡಿ ಆಮೇಲೆ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೇಲೆ. ಈ ರೀತಿಯಾಗಿ ನಾನು ಚಿಕನ್ ಪೆಪ್ಪರ್ ಫ್ರೈಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದು. ನೀವು ಇದೇ ರೀತಿಯಾಗಿ ಮಾಡ್ತೀರಾ ಅಥವಾ ಸ್ವಲ್ಪ ಚೇಂಜಸ್ ಇರುತ್ತಾ ಅಂತ ಹೇಳಿ ಆಯಿತಾ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಹಾಗೆ ಬ್ರೇಕ್ ತೊಗೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ಮತ್ತೆ ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರಿಪರೇಷನ್ ಒಂದು ಆಗಿಬಿಟ್ರೆ ಎಲ್ಲ ಮಾಡೋದು ತುಂಬಾ ಈಸಿ ಆಗಿಬಿಡುತ್ತೆ. ಸೊ ಇವಾಗ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಕ್ಯೂಬ್ ಅಷ್ಟು ಬಟರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದು ಪೆಪ್ಪರ್ ಚಿಕನ್ಗೆ ಒಗ್ಗರಣೆ ಕೊಡ್ತಾ ಇರೋದು. ಸೊ ಬಟರ್ ಕರಗ್ತಿದ್ದಾಗೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು ಕರ್ಬೇವಿನ ಸೊಪ್ಪಿನ ಕಡ್ಡಿನೂ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಕರ್ಬೇವಿನ ಸೊಪ್ಪಿನ ಕಡ್ಡಿ ಜೊತೆಗೆ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಅದರೊಳಗೆ ಒಂದೇ ಸತಿ ಬಗ್ಗಿಸ್ಬಿಡಿ, ಒಂದೊಂದಾಗಿ ನೀಟಾಗಿ ಇಡಿ. ಆ್ಯಂಡ್ ಆ ಮ್ಯಾರಿನೇಟ್ ಮಾಡಿದಂಥ ಎಲ್ಲ ಫುಲ್ ರಸನೆಲ್ಲ ಅದರೊಳಗೆ ಹಾಕಿ ಅದರಲ್ಲೇ ಏನು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಅಷ್ಟು ಎಣ್ಣೆ ಮತ್ತು ಬಟರಲ್ಲೇ ಅದು ಬೇಯಬೇಕು. ಸೊ ನೀಟಾಗಿ ನಮ್ಮ ಚಿಕನ್ ಕೂಡ ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಅವಾಗವಾಗ ಒಂದು ಸ್ವಲ್ಪ ಸ್ಲೋ ಮಾಡಿ ಆ ಥರ ತಳ ಹಿಡಿದಿರೋ ಥರ ನೀಟಾಗಿ ಬೇಯಿಸ್ಕೊಳ್ಳಿ. ಸೊ ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಆದಷ್ಟು ತಳ ಹಿಡಿಯೋದಿಲ್ಲ. ಸೊ ಇಷ್ಟೇ ಚಿಕನ್ ಪೆಪ್ಪರ್ ಫ್ರೈ ಏನಿದೆ ಅದು ರೆಡಿ ಆಗಿಬಿಡುತ್ತೆ. ಅದು ನೀಟಾಗಿ ಫುಲ್ ನೀರೆಲ್ಲ ಸುಂಡ್ಕೊಂಡ್ಬಿಡ್ಬೇಕು ಮತ್ತು ಫುಲ್ ಬೆಂದಿರಬೇಕು. ನಮ್ಮ ಪೆಪ್ಪರ್ ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಇವಾಗ ಇಲ್ಲಿ ಚಿಕನ್ ವಡೆನ ಚಿಕನ್ ವಡೆನ ತವೆ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಒಂದೇ ಕೈಲೇ ನೀವು ಒಂದು ಸ್ವಲ್ಪ ಹಿಂಗೆ ಫ್ಲ್ಯಾಟ್ ಥರ ಮಾಡಿ ಅದನ್ನು ಹಾಕಿದ್ರೆ ತುಂಬ ಕ್ಯೂಟಾಗಿ ಚಿಕ್ಕದಾಗಿ ಕಟ್ಲೆಟ್ ಥರ ಬರುತ್ತೆ. ಸಖತ್ತಾಗಿರುತ್ತೆ ಟೇಸ್ಟು. ಸ್ವಲ್ಪ ಎಣ್ಣೆನಲ್ಲೇ ಬೇಯಿಸ್ಕೋಬೇಕು. ನೀವು ಇದನ್ನು ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. ನಾನು ಆದಷ್ಟು ಡೀಪ್ ಫ್ರೈ ಮಾಡೋದಿಲ್ಲ, ನಮ್ಮಮ್ಮನೂ ಮಾಡೋದಿಲ್ಲ. ಸೊ ಈ ಫಿಶ್ ಫ್ರೈ ಆಗಲಿ ಮತ್ತು ಚಿಕನ್ ವಡೆ ಆಗಲಿ ಇದೆಲ್ಲ ನಾವು ತವಾ ಫ್ರೈನೇ ಮಾಡೋದು. ಇದು ತವಾ ಫ್ರೈನೇ ತುಂಬ ಚೆನ್ನಾಗಿ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ಯಾವ ರೀತಿಯಾಗಿ ರೋಸ್ಟ್ ಆಗ್ತಿದೆ ಅಂತ. ಒಂದು ಕಡೆ ನನ್ನ ಫಿಶ್ ಫ್ರೈ ಕೂಡ ರೆಡಿ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಕೂಡ ಬೇಗನೆ ಮುಗಿಸ್ಕೊಂಡೆ. ಒಂದು 7-7:15 ಅಡುಗೆ ಎಲ್ಲನೂ ಕೂಡ ಮುಗ್ದಿತ್ತು. ಇದೆ ಮುಳ್ಳಿಲ್ದಿರೋ ಮೀನು ಯಾವುದು ಹೇಳು? ಬೋನ್ಲೆಸ್ ಮೀನು. ಬೋನ್ಲೆಸ್ಸಲ್ಲೂ ಮುಳ್ಳಿರುತ್ತೆ. ಮುಂದೆ ಕೇಳ್ಕೋದ ಇದು ಮುಂದೆ ಕೇಳ್ಕವ 15 ನಿಮಿಷ. ಓಕೆ ಗೈಸ್, ಸೊ ಆಯಿತು ಎಲ್ಲ ಮಾಡಿ. ನಾನು ಲಾಸ್ಟ್ ಇದು ಫ್ರೈ ಆದರೆ ಆಯಿತು. ಇನ್ನು ಮುದ್ದೆ ಒಂದು ಮಾಡಿಬಿಟ್ರೆ ಮುಗೀತು. ಅಮ್ಮ ಎಲ್ಲ ಟೇಸ್ಟ್ ಮಾಡಿದ್ದಾರೆ. ಸೊ ಅಮ್ಮನ ಕೇಳೋಣ, ಅಮ್ಮ ಎಲ್ಲ ಹೇಗಿತ್ತು? ಎಲ್ಲ ಚೆನ್ನಾಗೈತೆ. ಎಲ್ಲ ಚೆನ್ನಾಗಿತ್ತಾ? ಯಾವುದು ನಿಮಗೆ ಜಾಸ್ತಿ ಇಷ್ಟ ಆಯಿತು? ವಡೆ. ಅಮ್ಮನಿಗೆ ಚಿಕನ್ ವಡೆ ಇಷ್ಟ ಆಯ್ತಂತೆ. ರೀ ನಿಂಗೆ?
ನಿಂಗೆ ಆಯ್ತು ತಿರುಗುಲಿ ತಿರುಗ್ರಿ ಆಯ್ತು ಹುಷಾರಾಗಿ ತಿನ್ನಪ್ಪ ಮುಳ್ಳು ಜಾಸ್ತಿ ಇದೆ ಯಾವುದು ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಹ್ಞೂ ಫಿಶ್ ಟೇಸ್ಟ್ ಮಾಡಿದೆ ಫಿಶ್ ಚೆನ್ನಾಗಿದೆ ಫಿಶ್ ಚೆನ್ನಾಗಿದೆಯಾ ವಡೆ ಚೆನ್ನಾಗಿದೆಯಾ ಮತ್ತು ಇಲ್ಲ ಪೆಪ್ಪರ್ ಫ್ರೈ ಚೆನ್ನಾಗಿದೆಯಾ ನಾನು ಟ್ರೈ ಮಾಡಿದ್ದೆ ಎರಡು ವಡೆ ಮತ್ತು ಫಿಶು ಪೆಪ್ಪರ್ ಫ್ರೈನು ತಿಂದಲ್ರಿ ಪೆಪ್ಪರ್ ಫ್ರೈ ತಿಂದಿಲ್ಲ ಓ ಬರೀ ಓಕೆ 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 ಚೆನ್ನಾಗಿದೆ ಇದು. ಎರಡು ಚೆನ್ನಾಗಿದೆಯಾ ಏನು ಮಟನ್ ಸಾಂಬಾರು ಒಂದು ಟೇಸ್ಟ್ ಮಾಡಬೇಕು ಮಟನ್ ಸಾಂಬಾರು ಒಂದು ಕರೆಕ್ಟಾಗಾದರೆ ಡನ್ ಸೊ ಇದ್ದಷ್ಟು ಬಂದು ನಾನು ಮಾಡಿರುವಂಥ ಐಟಮ್ಸ್ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು ಬಂದು ಪುನೀತ್ಗೆ ರೆಡಿ ಮಾಡಿದಂಥ ತಟ್ಟೆ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡೋಣ ಅಂತ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಆ್ಯಂಡ್ ತುಂಬಾ ಚೆನ್ನಾಗಾಗಿತ್ತು ಎಲ್ಲ ಡಿಶಸ್ಸು ಚೆನ್ನಾಗಿತ್ತು ಮೀನು ಅಷ್ಟು ಇದಾಗಲಿಲ್ಲ ಅಂದರೆ ಯಾವುದೋ ಒಂದು ಮೀನು ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ರು ಬಟ್ ಅದಲ್ಲದಂತೆ ಎಲ್ಲ ಡಿಶಸ್ಸು ಚೆನ್ನಾಗಿದೆ ಅಂತ ಹೇಳಿದ್ರು ಇನ್ನೊಂದು ಹ್ಞೂ ಕಣಮ್ಮ ಅದಕ್ಕೆ ಬಿಸಿನೀರು ಹಾಕಿ ಅಂದಿದ್ದು ಚಿಕ್ಕಿ ಹೆಂಗೈತೆ ಊಟ ಕೇಳು ಬಾ ಸಿಂಬಾ ಸಿಂಬಾ ನೋಡಿ ನೀನು ಕೇಳಿದ್ರೆ ಹೇಳುತ್ತಂತೆ ಚಿಕ್ಕಿಗೆ ಕೇಳು ಚಿಕ್ಕಿ ಹೆಂಗ್ ಮಾಡೈತೆ ಅಮ್ಮ ಊಟ ಅಡುಗೆ ಕೇಳು ಕೇಳು ಊಟ ಚೆನ್ನಾಗಿದೆಯಾ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಅದ್ರೊಳಗಿರೋದೆ ಸ್ಲೆಂಡರ್ ಏನು ಸ್ಲೆಂಡರ್ ಲೋರೆಸ್ ಸಿಂಬಾ ಚಿಕ್ಕಿ ಊಟ ಚೆನ್ನಾಗೈತೆ ಕೇಳು ಚಿಕ್ಕಿ ಹಂಗೆ ಜೇಜಿ ಮಾಡು ಜೇಜಿ ದುಡ್ಡು ಜೇಜಿ ಮಾಡಬೇಕು ಆಯ್ತು ನಿಂದೆ ಬಟ್ ಕಾಲಲ್ಲಿ ಓದಿ ಬೇಡ ಕೈಯಲ್ಲಿ ಇಟ್ಕೊ ಹಾಕೊಡ್ತೀನಿ ನಿನ್ ಚಿಕ್ಕಿ ಕೇಳಿದ್ರೆ ಹಾಕೊಡ್ತೀನಿ ಎಲ್ಲರೂ ತಿನ್ನುತ್ತೆ ಸೌತೆಕಾಯಿ ಬೈ ಇಲ್ಲ ನೀನೇ ಕೊಡು ಏನಾಗಲ್ಲ ಸೌತೆಕಾಯಿ ತಿನ್ನಲ್ಲ ತಿನ್ನುತ್ತೆ ತಿನ್ನಲ್ಲ ನೋಡಿ ತಿಂತಾರೆ ಅದು ತಿನ್ಕೊಂಡು ಹೋಗಿದ್ದಾಳೆ ಇನ್ನೊಂದು ಬೇಕಂತ ಅದಕ್ಕೆ ಕಟ್ ಮಾಡಿ ಕೊಡ್ಬೇಕು ಪೀಸ್ 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 ಒಂದೊಂದು ಪೀಸ್ ನಾನು ಕೊಡ್ತಾನೆ ಈ ಸಲ ಕ್ಯಾಚ್ ಇದು ಮತ್ತೆ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ನೋಡಿ ನೆಂಟರು ಬಂದು ಇಣಕಿ ನೋಡ್ತಾ ಇದ್ದಾರೆ ಸೊ ನಮ್ಮ ಮನೆ ಹತ್ರ ತುಂಬಾ ಕೋತಿಗಳಿದ್ದಾರೆ ಅಲ್ಲಿ ಅವರು ನನ್ನ ತಿಂಡಿ ಮಾಡ್ತಾ ಇದ್ನಲ್ಲ ಚಪಾತಿ ಬೇಯಿಸ್ತಾ ಇದ್ನಲ್ಲ ಸೊ ಬಂದು ಇಣಕಿ ನೋಡ್ತಾ ಇದ್ರು ಆ್ಯಂಡ್ ಬೆಳಗ್ಗೆ ಬಂದು ತಿಂಡಿಗೆ ಚಪಾತಿ ಮಟನ್ ಸಾರು ಚಿಕನ್ ಪೆಪ್ಪರ್ ಫ್ರೈ ಹಾಗೂ ನಾನು ಈ ಗೋಬಿ ಮಟರ್ ಪಲ್ಯ ಮಾಡಿದ್ದೆ ಇದು ನಾನು ಲಾಸ್ಟ್ ಅಂದರೆ ಪ್ರೀವಿಯಸ್ ಡೇ ಸ್ಯಾಟರ್ಡೇ ಇದ್ದಿದ್ದರಿಂದ ನಾನು ನಾನ್ ವೆಜ್ ತಿನ್ನೋದಿಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಡೇ ತಿಂದಿದ್ದು ಒಂದು ಆಗ್ತಾ ಬಿಡ್ಕೊಂಡಿದ್ದ ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ಯಾವ ಪಾಪು ಹಿಂಗೆ ಸಿಂಬಾ ಯಾವ ಪಾಪು ಸೆಲೆಕ್ಟ್ ಮಾಡಲ್ಲ ಹಿಂಗೆ ಕೈ ಹಿಂಗೆ ಬೆರಳಿಟ್ಟಿದ್ರು ಏನು ಇವಾಗ ನಿಂಗೆ ತಂಗಿ ಪಾಪು ಬೇಕಾ ತಮ್ಮ ಪಾಪು ಬೇಕಾ ತಂಗಿ ಪಾಪು ನಾವು ಅಕ್ಕನ ಮಗನಿಂದ ಹೆಸರೇ ಕೇಳಿದ್ರು ತಮ್ಮ 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 ಕನ್ಸೀವ್ ಆದಾಗ ಎಷ್ಟು ಏಜ್ ಕೊಡ್ತೀಗ 28 ಯಾವ ಮಂತ್ ಮೇ ಗರ್ಲ್ ಇದೆ 28 ಮೇ ಜೂನ್ ಬಾಯ್ ಅದು ತೋರ್ಸದ 28 ಜೂನ್ ಬಾಯ್ ಮೇ ಇದ್ದಿದ್ರೆ ಗರ್ಲ್ ಇತ್ತು ಏನದು ಯಾರು ಮಾಡಿರೋದು ನನಗೆ ಸಿಂಬಾ 29 ಫೆಬ್ ಬಾಯ್ ಅವಾಗ ಏಜ್ 29 ಇತ್ತು ಫೆಬ್ರವರಿ ಮಂತ್ ಬಾಯ್ ಲಕ್ಷಿ ಟೈಮಲ್ಲಿ 26 ಜಾನ್ವರಿ ಬಾಯ್ ಇದು ಒಂದು ಚೈನೀಸ್ ಕ್ಯಾಲೆಂಡರ್ ಅಂತ ಇದೆ ಚೈನೀಸ್ ಬರ್ತ್ ಚಾರ್ಟ್ ಬರುತ್ತೆ ಇದರಲ್ಲಿ ಚೆಕ್ ಮಾಡ್ಬೋದು ಎಲ್ಲ ಕರೆಕ್ಟ್ ಆಗಿ ಅಂತ ಅಲ್ಲ ಕೆಲವೊಬ್ರಿಗೆ ಕರೆಕ್ಟ್ ಆಗುತ್ತೆ ನನಗೆ ಇಬ್ರು ಕರೆಕ್ಟ್ ಆದ್ರು ನನ್ನ ತಂಗಿಗೂ ಕರೆಕ್ಟ್ ಆಯ್ತು ಇವಾಗ ಕೃತಿಕನ್ ನೋಡ್ಬೇಕಷ್ಟೇ ಬಾಯ್ ಅಂತ ಬಂದಿದೆ ಅಕಾರ್ಡಿಂಗ್
ಅಕಾರ್ಡಿಂಗ್ ಟು ಚೈನೀಸ್. ಅಯ್ಯೋ ಹೋಗಮ್ಮ, ನಿಮ್ಮ ವಂಶದಲ್ಲಿ ಇಲ್ಲ ಕಣ್, ಏನು ಮಾಡಂಗಿಲ್ಲ. ನಮ್ಗೈತೆ ನಿಮ್ಮ ವಂಶದಲ್ಲಿಲ್ಲ. ನಮ್ಮ ವಂಶದಲ್ಲಿ ಐತೆ ನೋಡಿ, ನಾವು 3 ಜನ ಹೆಣ್ಮಕ್ಳು, ಇವರು ಹೆಣ್ಣು ಗಂಡು ಎಲ್ಲ ಐತೆ. ನೀವೇ 3 ಜನ, ನೀವೇ ಬರೀ ಗಂಡು ಎತ್ತಿರೋದು, ಅದಕ್ಕೆ ನಮ್ಗೆ ಬರೀ ಗಂಡ ಆಗ್ತವೆ. ಮತ್ತೆ ಕೃತಿಕಾ ಆರೋಗ್ಯ ಎಲ್ಲ ಹೇಗಿದೆ? ನಮ್ಮ ವ್ಯೂವರ್ಸ್ ತುಂಬಾ ಜನ ಕೇಳಿದ್ರು ಪ್ರೆಗ್ನೆಂಟ್ ಅಂತ, ನಾನು ಯಾರಿಗೂ ಆನ್ಸರ್ ಮಾಡಿರ್ಲಿಲ್ಲ. ಕೃತಿಕಾ ಪ್ರೆಗ್ನೆಂಟ್, ಡೆಲಿವರಿ ಯಾವಾಗ ಆದ್ಮೇಲೆ ನಮ್ಗೆ ಇವಾಗ ಮೊನ್ನೆ ತಾನೇ ಫೋನ್ ಮಾಡಿ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ದೆ. ನಿನ್ ಮಗ ಜಾರ್ನೆ ಹೊಡೆದಾಕ್ಬಿಟ್ಟೆ ಯಾಕ್ರ ಮಿಕ್ಸಿ ಖಾರ ಆಡ್ಸೋದು ಹೇಳಿದ್ರೆ ಬೋದ್ರೆ ಹೊಡಲಿ ನೋಡ್ಬಾ, ತಗೋಗಿ ಆಚೆ ರೋಡೆ ಹೊಡ್ಕೊಬಾರ್ದು. 16 ಪೀಸ್ ಮಾಡ್ಕೊಬಂದವ್ರು. ನಾನೇನು ಮಾಡೋಣ? ಹೆಂಗೋ ಚಿಕ್ಕದಾಗ ಮಡಿಕಂದಿದ್ದೆ, ಪುಟಾಣಿ ಬಿತ್ತು. ನನ್ನ ಒಬ್ಳಿಗೆ ರುಬ್ಕೋಕೆ ಕರೆಕ್ಟಾಗಿ ಗಿಪ್ಸರ್ಕಾರ ಕಾಯಿ ಪಯ್ಯ. ಲಕ್ಷಿತು ಅದು ತಗೊಂಡ್ ಹೋಗ್ಬೇಡ ಅಂತ ಹೇಳಿದ್ರು. ಹೆಂಗೋ ಹೊಡೆದ ಅಷ್ಟು ಚಿತ್ರ ಆಗೋದ್ರೆ ನೀನು ಹೇಳು ಮಾತು ದುಡ್ಡನ್ನು ಕೇಳಿದ್ರೆ ನೀನು ಹೋಗಿ ಇನ್ನೊಂದ್ಸತಿ ಬಾಡಿ ಏನಾರ ಮನೆ ಒಳಗೆ ಈಗ ಮಿಕ್ಸಿ ಜಾರ ತಗೊಂಡ್ಬರುತ್ತಲ್ಲ ನಾನು, ಅದು ಸಿಗುವುದಿಲ್ಲ. ಅದು ಹೋಗು, ಆ ಮಿಕ್ಸಿ ಹೋಯ್ತು, ಇನ್ನು ಏನು ಪ್ರಯೋಜನ ಇಲ್ಲ. ಇದು ಯಾಕೆ ಕುಡಿಸೋದು? ತಡಿಯೋ ಮೇಲೆ ಮಿಕ್ಸಿ ಬತ್ತೈತೆ, ನನ್ಗೊಂದು ನೋಡ್ತೀನಿ. ಹಾಗೆ ಕುತ್ಕೊಂಡು ಎಲ್ಲರೂ ಸುಮ್ಮನೆ ಮಾತಾಡ್ತಾ ಇದ್ವಿ, ಕಷ್ಟ ಸುಖ. ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ವಲ್ಲ, ಸೊ ಒಂದಷ್ಟು ಮಾತು, ಒಂದಷ್ಟು ಡಿಸ್ಕಷನ್ಸು. ಇನ್ನು ಮುಂದೆ ಫ್ಯೂಚರಲ್ಲಿ ಬೇಜಾನ್ ಈವೆಂಟ್ಸ್ಗಳು ಬರೋದಿದೆ, ಸೊ ಅದ್ರ ಬಗ್ಗೆ ಡಿಸ್ಕಷನ್ಸು. ಸೊ ಅದರನ್ನು ಕೂಡ ಮಾಡ್ತಾ ಇದ್ವಿ. ಹಾಗೂ ನಂಗೆ ತುಂಬ ಜನ ಚೈನೀಸ್ ಕ್ಯಾಲೆಂಡರ್ ಹೇಗೆ ನೋಡೋದು ಅಂತಲೂ ಕೂಡ ಕೇಳಿದ್ದೀರಾ. ಲೈಕ್ ಇನ್ಫ್ಯಾಕ್ಟ್ ನನ್ನ ಡೆಲಿವರಿ ಬ್ಲಾಗ್ಸ್ಗೆ ಇವಾಗಲೂ ಕೂಡ ಕಾಮೆಂಟ್ ಬರುತ್ತೆ, ಹೇಗೆ ನೋಡೋದು ಚೈನೀಸ್ ಕ್ಯಾಲೆಂಡರಲ್ಲಿ, ಮತ್ತು ಡೆಲಿವರಿ ಟೈಮಲ್ಲಿ ಹೇಗಿತ್ತು, ಲೈಕ್ ನಾನು ಏನೆಲ್ಲ ತಿಂದೆ ಬಾಣಂತನ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ಏನೆಲ್ಲ ತಿನ್ನಬೇಕಿತ್ತು, ಎಷ್ಟೊಂದು ಥರ ಕ್ವೆಶನ್ಸ್ ಇರುತ್ತೆ. ಸೊ ಮೇನಾಗಿ ಜಾಸ್ತಿ ಕ್ವೆರೀಸ್ ಬರೋದು ಬಂದು ಚೈನೀಸ್ ಕ್ಯಾಲೆಂಡರ್ ಬಗ್ಗೆ. ಸೊ ಒಂದು ಕ್ವಿಕ್ಕಾಗಿ ತೋರಿಸ್ತೀನಿ ನೋಡಿ. ಸೊ ಇದು ಸ್ಕ್ರೀನ್ ಮೇಲೆ ಒಂದು ನಿಮಗೆ ಚಾರ್ಟ್ ಕಾಣಿಸ್ತಾ ಇರ್ಬೋದಲ್ಲ. ಸೊ ಇಲ್ಲಿ ನೋಡಿದ್ರೆ ನೀವು ಒಂದು ಕಡೆ ಏಜ್ ಎಟ್ ಕನ್ಸೆಪ್ಷನ್ ಮತ್ತು ಇನ್ನೊಂದು ಕಡೆ ಮಂತ್ ಆಫ್ ಕನ್ಸೆಪ್ಷನ್ ಅಂತ ಇದೆ. ಅಂದರೆ ನೀವು ಕನ್ಸೀವ್ ಆದಾಗ ನಿಮ್ಮ ಏಜ್ ಎಷ್ಟಿತ್ತು, ಆ ಒಂದು ಎಕ್ಸಾಕ್ಟ್ ಆ ಟೈಮಲ್ಲಿ ನಿಮ್ಮ ಏಜ್ ಎಷ್ಟಿತ್ತು ಅಂತ, ಹಾಗೂ ನೀವು ಕನ್ಸೀವ್ ಆಗಿದ್ದ ಮಂತ್ ಯಾವುದು ಅಂತ, ಅಂದರೆ ನಿಮ್ಮ ಲಾಸ್ಟ್ LMPನ ತಗೋಬೇಕು. ಸೊ ಈ ಎರಡು ಇದನ್ನು ಮ್ಯಾಚ್ ಮಾಡಬೇಕು. ಎಕ್ಸಾಂಪಲ್ಗೆ ಹೇಳ್ತೀನಿ ನೋಡಿ. ಇವಾಗ ನಾನು ಲಕ್ಷಿತ್ಗೆ ಕನ್ಸೀವ್ ಆದಾಗ ನನಗೆ ಏಜ್ ಬಂದು 26 ಇಯರ್ಸ್, ಹಾಗೂ ನನ್ನ ಲಾಸ್ಟ್ LMP ಬಂದು ಫೆಬ್ರವರಿ ಇತ್ತು. ಸೊ ಅದರಿಂದ ನಾನು 26 ಇಯರ್ಸ್ ಫೆಬ್ರವರಿಗೆ ನನಗೆ ಎಕ್ಸಾಕ್ಟ್ಲಿ ಅಲ್ಲಿ ತೋರಿಸ್ತಾ ಇದ್ದೆ ನೋಡಿ, ಬಾಯ್ ಬೇಬಿ ಅಂತ. ಸೊ ಈ ರೀತಿಯಾಗಿ. ಆ್ಯಂಡ್ ಇನ್ಫ್ಯಾಕ್ಟ್ ಇವಾಗ ಸಿಂಬಾದೇ ನೋಡೋಕ್ಕೆ ಹೋದ್ರೂ, ಸಿಂಬಾ ಟೈಮಲ್ಲಿ ನಾನು ಕನ್ಸೀವ್ ಆದಾಗ ನನಗೆ 29 ಇಯರ್ಸ್, ಆ್ಯಂಡ್ ಜಾನ್ವರಿನಲ್ಲಿ ನಂದು ಲಾಸ್ಟ್ LMP. ಸೊ ಅಲ್ಲೂ ಕೂಡ ನೋಡಿದ್ರೆ ಬಾಯ್ ಅಂತ ಇದೆ. ಸೊ ಈ ರೀತಿಯಾಗಿ ನೀವು ಒಂದು ಫನ್ ಗೇಮ್ ಥರ ಆಯ್ತಾ ಇದು. ಇದನ್ನೇ 100% ಶ್ಯೂರ್ ಅಂತ ನಂಬ್ಕೊಳ್ಳೋಕೆ ಹೋಗ್ಬಿಡಿ. ಕೆಲವೊಬ್ರಿಗೆ ಕರೆಕ್ಟಾಗಿರುತ್ತೆ, ಕೆಲವೊಬ್ರಿಗೆ ಅದು ಕರೆಕ್ಟಾಗಿ ಇರೋದಿಲ್ಲ. ಸೊ ಜಸ್ಟ್ ಒಂದು ಗೇಮ್ ರೀತಿಯಾಗಿ ನೋಡ್ಕೋಬೋದು ಅಷ್ಟೇ. ಸೊ ಅಕಾರ್ಡಿಂಗ್ ಟು ಚೈನೀಸ್ ಕ್ಯಾಲೆಂಡರ್ ಇವಾಗ ಕೃತಿಗಾಗೆ ಬಾಯ್ ಬೇಬಿ ಅಂತ ತೋರಿಸ್ತಾ ಇದೆ. ಬಟ್ ಹೋಪ್ಫುಲಿ ಇದು ಉಲ್ಟಾ ಆಗಲಿ, ಅದು ಗರ್ಲ್ ಬೇಬಿನೇ ಆಗಲಿ ಅಂತಲೇ ನಾವಂತೂ ಪ್ರೇ ಮಾಡೋದು, ವಿಶ್ ಮಾಡೋದು ಕೂಡ. ಸೊ ನೀವು ಕೂಡ ಲಾಸ್ಟ್ ವ್ಲಾಗಲ್ಲಿ ಕೂಡ ತುಂಬ ಜನ ಗರ್ಲ್ ಬೇಬಿ ಆಗಲಿ ಅಂತ ವಿಶ್ ಮಾಡಿದ್ದೀರಾ, ತುಂಬ ಜನ ಕಾಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಕೃತಿಕಾ ಹಾಗೂ ಬೇಬಿ ಮೇಲೆ ಹೀಗೆ ಇರಲಿ. ಪಾಪು ಅಂದರೆ ಡೆಲಿವರಿ ಟೈಮಲ್ಲೂ ಕೂಡ ಅಷ್ಟೇ, ಮಗು ಆರೋಗ್ಯವಾಗಿ ಹುಟ್ಟಲಿ. ಕೃತಿಕಾಗೂ ಕೂಡ ಅಷ್ಟೇ ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾವು ಕೂಡ ಬೇಡ್ಕೊಳ್ಳೋಣ. ಆ್ಯಂಡ್ ನೀವು ಕೂಡ ಅದೇ ರೀತಿಯಾಗಿ ಬ್ಲೆಸ್ ಮಾಡ್ತೀರಾ ಅಂತ ಅನ್ಕೊತೀನಿ. ಸೊ ಸಿಂಬಾ ನೋಡಿ, ಅವ್ನು ಬರೀ ಅಳ್ತಾ ಇರೋದೆ, ಅದೇನೋ ಗೊತ್ತಿಲ್ಲಪ್ಪ, ಈ 2ನೇ ಮಕ್ಕಳೇ ಹೀಗೇನೋ. ಲಕ್ಷಿತಂತೂ ಈ ಥರ ಮಾಡ್ತಿರಲಿಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಅಳ್ತಾನೆ ಇರ್ತಾನೆ. ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಅಳ್ತಾನೆ ಇರ್ತಾನೆ. ಅವನ್ನ ಸಂಭಾಳಿಸೋ ಅಷ್ಟರಲ್ಲೇ ಸಾಕಾಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಟೈಮ್ ಪಾಸ್ ಮಾಡ್ತಾ ಇದ್ವಿ. ಹಾಗೂ ಕೃತಿಕಾಗೆ ಇವಾಗ ಎಷ್ಟು ಮಂತ್ಸ್ ಅಂತ ಕೂಡ ಕೇಳಿದ್ದೀರಾ. ಸೊ ಕೃತಿಕಾಗೆ ಇವಾಗ 8 ಮಂತ್ ನಡೀತಾ ಇದೆ. ಸೊ 8 ಮಂತ್ ಇನ್ನೇನು ಕಂಪ್ಲೀಟ್ ಆಗುತ್ತೆ. 8 ಮಂತ್ ಕಂಪ್ಲೀಟ್ ಆಗಿ 9 ಮಂತಿಗೆ ಬಿದ್ದಾಗ ನಾವು ಸೀಮಂತನೂ ಕೂಡ ಮಾಡಬೇಕು. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ, ಬಟ್ ಇನ್ನೂ ಟೈಮ್ ಇದೆ. ಬಟ್
ಆಲ್ಮೋಸ್ಟ್ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ, ಚೆನ್ನಾಗಿ ಹೆಲ್ದಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಅಮ್ಮ ಇವಾಗ ನೋಡ್ಬೋದು ಪುನೀತ್ಗೆ ಐಸ್ ಕ್ರೀಮ್ ನಾವು ಅವಾಗಲೇ ತಿಂದ್ವಿ, ಪುನೀತ್ ಇರಲಿಲ್ಲ, ಸೊ ಅವ್ರಿಗೆ ಐಸ್ ಕ್ರೀಮ್ ತೊಗೊಂಬಂದು ಕೊಡ್ತಾ ಇದ್ದಾರೆ. ಅಮ್ಮಂದಿರೇ ಹೀಗೆ ಅನ್ಸುತ್ತಲ್ವ, ಮಕ್ಕಳಿಗೆ ಕೂತಿದ್ದ ಜಾಗದಲ್ಲೇ ಎಲ್ಲ ಸೇವೆನೂ ನಡೀತಾ ಇರುತ್ತೆ. ನಮ್ಮಮ್ಮನೂ ಅಷ್ಟೇ, ನಾವು ಅಲ್ಲಿಗೆ ಹೋದಾಗ ನಮಗೆ ಕೂತಿದ್ದ ಜಾಗದಲ್ಲಿ ಎಲ್ಲ ಸೇವೆನೂ ಮಾಡ್ತಾ ಇರ್ತಾರೆ. ಹಾಗೂ ಶಾರದಾಕ ಯಾಕೆ ಬಂದಿಲ್ಲ ಅಂತಲೂ ಕೂಡ ಕಾಮೆಂಟ್ ಮಾಡ್ಬೋದು. ಸೊ ಶಾರದಾಕ ಬಂದು ಅಲ್ಲಿ ಅಂದರೆ ಅವ್ರದ್ದು ಬುಟೀಕ್ ಇರೋದ್ರಿಂದ ಇವಾಗ ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇರ್ತಾರೆ. ಬಿಕಾಸ್ ಇನ್ನೇನು ಇವಾಗ ಮದುವೆ ಸೀಸನ್ಸ್ ಎಲ್ಲ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಡ್ತಾರೆ. ಅದಕ್ಕೆ ಶಾರದಾಕ ಬರೋಕ್ಕಾಗಿರಲಿಲ್ಲ. ಬಟ್ ಮೇಯ್ನಾಗಿ ಇದು ಚಕ್ಲಿ ಇವತ್ತು ಮಾಡಿದ್ದು ಬಂದು ಅಲ್ಲಿ ಲೂಲು ಕೇಳ್ತಾ ಇದ್ದ, ಅವ್ನು ಹುಷಾರು ಇರಲಿಲ್ಲ, ಮತ್ತು ಅಜ್ಜಿ ಮಾಡಿ ಚಕ್ಲಿ ಬೇಕು ಅಂತ ಹೇಳ್ತಿದ್ದ ಅಂತ ಹೇಳಿಬಿಟ್ಟು ಮಾಡಿದ್ದು. ಹಾಗೆ ಹೋಗ್ತಾ ನಾವು ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಲೇಟ್ ಆಯಿತು ಅಂತ ಅಮ್ಮನೇ ನೆಕ್ಸ್ಟ್ ದಿವಸ ಹೋಗಿ ನಾನು ಕೊಡ್ತೀನಿ ಬಿಡಿ ಅಂತ ಅಂದರು. ಓಕೆ ಗಾಯ್ಸ್, ಸೊ ಎಸ್ ಇಲ್ಲಿಗೆ ವ್ಲಾಗ್ನ ಮುಗಿಸೋವಂಥ ಸಮಯ ಕೂಡ ಆಯಿತು. ನಾವು ಕೂಡ ಹೊರಟ್ವಿ ಅವತ್ತು, ಯಾಕೆಂದರೆ ಅದ್ರ ನೆಕ್ಸ್ಟ್ ದಿವಸ ಅದೇ ದಿವಸ ಚೇತು ಅಣ್ಣವರು ಕೂಡ ಬಂದಿದ್ದರು. ಅಂದರೆ ನಮ್ಮ ಅಣ್ಣ, ಅತ್ತಿಗೆ, ಮಮ್ಮಿಯವರು ಎಲ್ಲರೂ ಕೂಡ ಮನೆಗೆ ಬಂದಿದ್ದರು. ಬಟ್ ನಾವು ಮಂಡ್ಯದಲ್ಲಿ ಇದ್ದಿದ್ದ ಕಾರಣ ಅಲ್ಲಿ ಲಚ್ಚುನೇ ಎಲ್ಲ ಹ್ಯಾಂಡಲ್ ಮಾಡ್ತಾಯಿದ್ಲು. ಪಾಪ ಎಲ್ಲನೂ ತಂದು ಪಾಪ ಅಡುಗೆ ಎಲ್ಲನೂ ಮಾಡಿ, ಇನ್ಫ್ಯಾಕ್ಟ್ ಅಣ್ಣ ಮತ್ತು ಅತ್ತಿಗೆನೂ ಕೂಡ ಸೇರಿ ಎಲ್ಲರೂ ಅಡುಗೆ ಮಾಡಿ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಸೊ ನಾನು ಕೂಡ ಬೇಗನೆ ಹೊರಡೋಣ, ಬಿಕಾಸ್ 2 days ಇನ್ನೂ ರಜಾ ಇತ್ತು, ಇದ್ಬಿಟ್ಟು ಹೋಗೋಣ ಅಂತಲೇ ಅಂದ್ಕೊಂಡ್ವಿ. ಆದರೆ ಅಲ್ಲಿ ಅವರು ನೆಂಟರು ಬಂದಿದ್ದ ಕಾರಣ ನಾವು ಬೇಗನೆ ಹೊರಡಬೇಕಾಯಿತು. ಸೊ ಕೃತಿಕಾನೂ ಕೂಡ ಹಾಗೆ ಜೊತೆಯಲ್ಲೇ ಕರ್ಕೊಂಡು ಅಲ್ಲಿ ಅವ್ರ ಮನೇಲಿ ಡ್ರಾಪ್ ಮಾಡಿ ಮತ್ತೆ ನಾವು ಕೂಡ ಹೊರಟಿದ್ದು. ಚಿಕ್ಕಿ ಮನೆಗ ಅಂತ ಕೇಳಿ ಚಿಕ್ಕಿ ಮನೆಗೆ ಹೋಯ್ತಾ ಇದೀವ ಅಂತ. ಅರ್ಶಿನ ಕುಂಕುಮಕ್ಕೆ ಸೀರೆ ಇಟ್ಕೊಡ್ಬೇಕಲ್ವ ಸುಪ್ರಿಯಾ ಅಂತ ಅನ್ಕೋಬೋದು. ಬಟ್ ನಾನು ಸೀಮಂತ ಟೈಮಲ್ಲೇ ಸೀರೆ ಅಂದರೆ ತಟ್ಟೆ ತುಂಬೋಣ ಅಂತ ಅಂದ್ಕೊಂಡು ಇವಾಗ ಕೊಟ್ಟಿಲ್ಲ. ಸೀಮಂತ ಟೈಮಲ್ಲಿ ತಟ್ಟೆ ತುಂಬಬೇಕಾದ್ರೆ ಸೀರೆ ಇಟ್ಟು ಅರ್ಶಿನ ಕುಂಕುಮ, ಬಳೆ, ಹಣ್ಣುಗಳು ಆ ಥರ ಇಟ್ಕೊಡೋದು ನಂಗೆ ಜಾಸ್ತಿ ಇಷ್ಟ. ಸೊ ಆವಾಗ ಸೀರೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರೋದಿದೆ. ಅಪ್ಕಮಿಂಗ್ ವೀಡಿಯೋಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆ ಎಷ್ಟು ಅಂದರೆ ಎಲ್ಲಿ ತನಕ ಬಂದಿದೆ, ಎಷ್ಟು ಫ್ಲೋರ್ಸ್ ಕಟ್ ಆಗಿದೆ, ಪ್ರತಿಯೊಂದನ್ನು ಕೂಡ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀವಲ್ವ, ಸೊ ಅಪ್ಪ ಮಲಗಿದ್ರು, ಅಮ್ಮಂಗೆ ಬೇಜಾರಾಗುತ್ತೆ. ಇವಾಗ 3-4 days ಜೊತೇಲಿ ಇದ್ಬಿಡ್ತೀವಿ. ಅದಾದಮೇಲೆ ಹೋದಾಗ ಒಂದು 2 days ಅವ್ರಿಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಮನೇಲಿ ಮಕ್ಕಳಿರಲ್ಲ, ಎಲ್ಲ ಯಾರೂ ಇರೋದಿಲ್ವಲ್ಲ. ಬಟ್ ಇನ್ನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು ನಾವು ಕೂಡ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.